Good morning, students. In today's class, we will see the roots of accounting theory. Lantier and Overton have found three roots of accounting theory. That is, first one is decision theory, second one measurement theory, and third one is information theory. ಅಂದರೆ ಒಂದು ಅಕೌಂಟಿಂಗ್ ಥಿಯರಿ ಯಾವ ಒಂದು ಆಧಾರದ ಮೇಲೆ ನಿಂತಿದೆ, ಯಾವ ಒಂದು ಆಧಾರವನ್ನು ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಥಿಯರಿಯನ್ನು ನಾವು ಫಾರ್ಮ್ ಮಾಡ್ತೀವಿ ಅನ್ನೋ ಬೇಸ್ ಮೇಲೆ ಲಾಂಟಿಯರ್ ಮತ್ತೆ ಓವರ್ಡನ್ ದೇ ಹ್ಯಾವ್ ಫೌಂಡ್ ತ್ರೀ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಅದರಲ್ಲಿ ಫಸ್ಟ್ ಒನ್ ಏನು ಅಂದರೆ ಡಿಸಿಷನ್ ಥಿಯರಿ, ಸೆಕೆಂಡ್ ಒನ್ ಮೆಜರ್ಮೆಂಟ್ ಥಿಯರಿ, ಆ್ಯಂಡ್ ಥರ್ಡ್ ಒನ್ ಇನ್ಫಾರ್ಮೇಷನ್ ಥಿಯರಿ. ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಸಿ ವಾಟ್ ಈಸ್ ಡಿಸಿಷನ್ ಥಿಯರಿ, ಹಾಗೆ ಅದರದ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ. ದಟ್ ಈಸ್ ದಿಸ್ ಡಿಸಿಷನ್ ಥಿಯರಿ ಈಸ್ ಕನ್ಸರ್ನ್ಡ್ ವಿತ್ ವಾಟ್ ಡಿಸಿಷನ್ ಆರ್ ಮೇಡ್. ಅಂದರೆ ಯಾವ ಒಂದು ಡಿಸಿಷನ್ಸ್ ಅನ್ನ ನಾವು ತಗೊಂತೀವಿ, ಯಾವುದಾದ್ರೂ ಒಂದು ಅಕೌಂಟಿಂಗ್ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಅಕ್ಕರ್ ಆದಾಗ, ಅಥವಾ ಯಾವುದಾದ್ರೂ ಒಂದು ಅಕೌಂಟಿಂಗ್ ಇಶ್ಯೂ ಅಕ್ವರ್ ಆಗೋಕ್ಕಿಂತ ಮುಂಚೆ ಒಂದು ಅಕೌಂಟಿಂಗ್ ವರ್ಲ್ಡ್ ಅಲ್ಲಿ ಯಾವ ತರ ಒಂದು ಡಿಸಿಷನ್ಸ್ ಅನ್ನ ತಗೊಂತೀವಿ ಅನ್ನುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಒಂದು ಥಿಯರಿನ ಯಾವ್ದು ಇನ್ಕ್ಲೂಡ್ ಮಾಡಿದ್ಯೋ ಅದನ್ನ ನಾವು ಡಿಸಿಷನ್ ಥಿಯರಿ ಅಂತ ಕರಿತೀವಿ. ದಿಸ್ ಡಿಸಿಷನ್ ಥಿಯರಿ ಇಸ್ ಕನ್ಸರ್ನ್ಡ್ ವಿತ್ ವಾಟ್ ಡಿಸಿಷನ್ಸ್ ಆರ್ ಮೇಡ್. ಅಂದ್ರೆ ಯಾವ ತರದ ಡಿಸಿಷನ್ಸ್ ಅನ್ನ ನಾವು ಅಕೌಂಟಿಂಗ್ ವರ್ಲ್ಡ್ ಅಲ್ಲಿ ತಗೊಬೇಕು, ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು, ಸರ್ಟೈನ್ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಸರ್ಟೈನ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ಅಕ್ಕರ್ ಆದಾಗ ಹೇಗೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಯಾವ ತರ ಒಂದು ಡಿಸಿಷನ್ಸ್ ಅನ್ನ ತಗೊಬೇಕು ಅನ್ನುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಕೊಡುವಂತಹ ಕೆಲಸವನ್ನ ಡಿಸಿಷನ್ ಥಿಯರಿ ಮಾಡುತ್ತೆ. ದಿಸ್ ಡಿಸಿಷನ್ ಥಿಯರಿ ಈಸ್ both descriptive and normative, or both descriptive and perceptive. ಅಂದ್ರೆ ಈ ಒಂದು ಡಿಸಿಷನ್ ಥಿಯರಿಯನ್ನ ನಾವು ಎರಡು ರೀತಿಯಲ್ಲೂ ನೋಡ್ಬೋದು. ಡಿಸ್ಕ್ರಿಪ್ಟಿವ್ ಥಿಯರಿ ಆಗಿರ್ಬೇಕಾದ್ರೂ ನೋಡ್ಬೋದು, ನಾರ್ಮೇಟಿವ್ ಥಿಯರಿ ಆಗಿರ್ಬೇಕಾದ್ರೂ ನೋಡ್ಬೋದು. ಇಫ್ ಇಟ್ ಈಸ್ ಅ ಡಿಸ್ಕ್ರಿಪ್ಟಿವ್ ಥಿಯರಿ, ಇಟ್ ಮೀನ್ಸ್ ಇಟ್ ಎಕ್ಸ್ಪ್ಲೈನ್ಸ್ ಹೌ ಡಿಸಿಷನ್ಸ್ ಆರ್ ಮೇಡ್. ಅಂದ್ರೆ ಒಂದು ಡಿಸಿಷನ್ ಥಿಯರಿಯನ್ನ ನಾವು ಡಿಸ್ಕ್ರಿಪ್ಟಿವ್ ಥಿಯರಿ ಆಗಿ ನೋಡಿದ್ರೆ, ಒಂದು ಡಿಸ್ಕ್ರಿಪ್ಟಿವ್ ಥಿಯರಿ ಅಂತ ಅಸ್ಯೂಮ್ ಮಾಡಿದ್ರೆ, ದಿಸ್ ಡಿಸ್ಕ್ರಿಪ್ಟಿವ್ ಡಿಸಿಷನ್ ಥಿಯರಿ ಎಕ್ಸ್ಪ್ಲೈನ್ಸ್ ಹೌ ಡಿಸಿಷನ್ಸ್ ಆರ್ ಮೇಡ್. ಅಂದ್ರೆ ಯಾವ ತರ ಒಂದು ಡಿಸಿಷನ್ಸ್ ಅನ್ನ ತಗೊಂತಾರೆ. ಒಂದು ಅಕೌಂಟಿಂಗ್ ವರ್ಲ್ಡ್ ಅಲ್ಲಿ ಒಬ್ಬ ಅಕೌಂಟೆಂಟ್ ಸರ್ಟನ್ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಅಕೌಂಟಿಂಗ್ ಪ್ರಾಬ್ಲಮ್ಸ್ ಅಕ್ಕರ್ ಆದಾಗ ಯಾವ ತರ ಹೇಗೆ ಒಂದು ಡಿಸಿಷನ್ಸ್ ಅನ್ನ ತಗೊಂತಾನೆ, ಯಾವ ರೀತಿ ಒಂದು ಡಿಸಿಷನ್ಸ್ ಅನ್ನ ತಗೊಂತಾನೆ ಅನ್ನೋದನ್ನ ಡಿಸ್ಕ್ರಿಪ್ಟಿವ್ ಡಿಸಿಷನ್ ಥಿಯರಿ ಎಕ್ಸ್ಪ್ಲೈನ್ ಮಾಡುತ್ತೆ. ದೆನ್ ನಾರ್ಮೇಟಿವ್ ಥಿಯರಿ ಆರ್ ಪರ್ಸೆಪ್ಟಿವ್ ಥಿಯರಿ ಮೀನ್ಸ್ ಇಟ್ ಎಕ್ಸ್ಪ್ಲೈನ್ಸ್ ಹೌ ಡಿಸಿಷನ್ಸ್ ಆರ್ ಔಟ್ ಟು ಬಿ ಮೇಡ್. ಅಂದ್ರೆ ಸರ್ಟನ್ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಅಕ್ಕರ್ ಆದಾಗ ಯಾವ ತರಹದ ಒಂದು ಡಿಸಿಷನ್ಸ್ ಅನ್ನ ತಗೊಬೇಕು ಅನ್ನುವಂತಹ ಸಜೆಷನ್ ಅನ್ನ ಕೊಡುವಂತಹ ಕೆಲಸವನ್ನ ನಾರ್ಮೇಟಿವ್ ಡಿಸಿಷನ್ ಥಿಯರಿ ಮಾಡುತ್ತೆ. ನಾರ್ಮೇಟಿವ್ ಡಿಸಿಷನ್ ಥಿಯರಿ ಇಸ್ ನಥಿಂಗ್ ಬಟ್ ಇಟ್ ಎಕ್ಸ್ಪ್ಲೈನ್ಸ್ ಹೌ ಡಿಸಿಷನ್ಸ್ ಆರ್ ಔಟ್ ಟು ಬಿ ಮೇಡ್. ಅಂದ್ರೆ ಒಂದು ಸರ್ಟನ್ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಸರ್ಟನ್ ಪ್ರಾಬ್ಲಮ್ಸ್ ಅಕ್ಕರ್ ಆದಾಗ ಯಾವ ತರ ಒಂದು ಡಿಸಿಷನ್ಸ್ ಅನ್ನ, ಹೇಗೆ ಒಂದು ಡಿಸಿಷನ್ಸ್ ಅನ್ನ ತಗೊಳ್ಬೇಕು ಅನ್ನುವಂತಹ ಸಜೆಷನ್ಸ್ ಅನ್ನ ಕೊಡೋದನ್ನ ನಾರ್ಮೇಟಿವ್ ಡಿಸಿಷನ್ ಥಿಯರಿ ಅಂತ ಕರಿತೀವಿ. ದೆನ್ ಡಿಸ್ಕ್ರಿಪ್ಟಿವ್ ಅಕೌಂಟಿಂಗ್ ಥಿಯರಿ ಅಂದ್ರೆ ಇಟ್ ಜಸ್ಟ್ ಎಕ್ಸ್ಪ್ಲೈನ್ಸ್ ಹೌ ಡಿಸಿಷನ್ಸ್ ಆರ್ ಮೇಡ್. ಅಂದ್ರೆ ಒಬ್ಬ ಅಕೌಂಟೆಂಟ್ ಅಥವಾ ಒಂದು ಅಕೌಂಟಿಂಗ್ ಪ್ರೊಫೆಷನಲ್ ಬಾಡಿ ಏನಿದೆ ಅದು ಸರ್ಟನ್ ಅಕೌಂಟಿಂಗ್ ಇಶ್ಯೂಸ್ ಕ್ರಿಯೇಟ್ ಆದಾಗ ಅಕ್ಕರ್ ಆದಾಗ ಹೇಗೆ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ಡಿಸ್ಕ್ರಿಪ್ಟಿವ್ ಡಿಸಿಷನ್ ಥಿಯರಿ ಅಂತ ಕರಿತೀವಿ. This decision theory or decisions are always help future information, always help for future informations. ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಏನು ಡಿಸಿಷನ್ ತಗೊಂತೀವಿ ಅದು ನಮಗೆ ಫ್ಯೂಚರ್ ಅಲ್ಲಿ ಒಂದು ಏನಾದ್ರೂ ಒಂದು ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಅವಾಗ ಈ ಡಿಸಿಷನ್ಸ್ ಅನ್ನ ನಾವು ಇನ್ಫಾರ್ಮೇಶನ್ ಆಗಿ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಆ ಒಂದು ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಅನ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ ಡಿಸಿಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಡಿಸಿಷನ್ ಇಸ್ ಆಲ್ವೇಸ್ ಹೆಲ್ಪ್ ಫಾರ್ ಫ್ಯೂಚರ್ ಇನ್ಫಾರ್ಮೇಶನ್ಸ್. ದೆನ್ the decisions are always helpful in every
ಅಂದ್ರೆ ನಾವು ಎವ್ರಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ನಾವು ಎವ್ರಿ ಸ್ಟೇಜಸ್ ಅಲ್ಲಿ ಕೂಡ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಡಿಸಿಷನ್ಸ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಸೊ ಸರ್ಟನ್ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ನಾವು ನಮಗೆ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಬಳಸಿ ಅದ್ರ ಮೂಲಕ ನಾವು ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ತಗೊಂತೀವಿ. ಹಾಗೆ the informations are always useful to take decisions. ಅಂದ್ರೆ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಸರ್ಟನ್ ಡಾಟಾ ಅಥವಾ ಇನ್ಫಾರ್ಮೇಶನ್ಸ್ ನ ರಿಕ್ವೈರ್ಮೆಂಟ್ ಇರುತ್ತೆ. ನಮಗೆ ಒಂದು ಕರೆಕ್ಟ್ ರಿಲಯಬಲ್ ಡಾಟಾ ಅಥವಾ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದಕ್ಕೆ ಅವಾಗ ನಾವು ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ತಗೊಬಹುದು. ಸೊ ದ ಕ್ವಾಲಿಟಿ ಆಫ್ ಡಿಸಿಷನ್ಸ್ ಆಲ್ವೇಸ್ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಆಫ್ ದ ಇನ್ಫಾರ್ಮೇಶನ್ಸ್ ವಿ ಹ್ಯಾವ್. ಆದ್ರೆ ನಮ್ಮ ಹತ್ರ ಯಾವ ಒಂದು ಇನ್ಫಾರ್ಮೇಶನ್ ಇದೆ, ನಮ್ಮ ಆ ಒಂದು ಇನ್ಫಾರ್ಮೇಶನ್ಸ್ ಎಷ್ಟು ಮಟ್ಟಿಗೆ ರಿಲಯಬಲ್ ಆಗಿದೆ, ರಿಲೇಟೇಬಲ್ ಆಗಿದೆ ಸರ್ಟನ್ ಸಿಚುವೇಶನ್ಸ್ ಅಥವಾ ಸರ್ಟನ್ ಈವೆಂಟ್ಸ್ ಗೆ ಅನ್ನೋದ್ರ ಬೇಸ್ ಮೇಲೆ ನಾವು ಎಂತ ಒಂದು ಡಿಸಿಷನ್ಸ್ ಅನ್ನ ತಗೊಂತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ದೆನ್ ಇವನ್ ದ ಇನ್ಫಾರ್ಮೇಶನ್ ಆಲ್ಸೋ ಆಲ್ವೇಸ್ ಡಿಪೆಂಡ್ ಆನ್ ದ ಡಿಸಿಷನ್ ಅಂಡರ್ ದ ಕನ್ಸಿಡರೇಷನ್. ದಟ್ ಈಸ್ ನಾವೊಂದು ಇನ್ಫಾರ್ಮೇಶನ್ಸ್ ಏನಿದೆ, ಒಂದು ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಏನಿದೆ ಅದು ಕೂಡ ನಾವು ಒಂದು ಯಾವ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಅನ್ನ ನಾವು ಆಲ್ರೆಡಿ ಒಂದು ತಗೊಂಡಿದ್ದೀವಿ ಅನ್ನೋದ್ರ ಬೇಸ್ ಮೇಲೆ ಇರುತ್ತೆ. ಸೊ ಬೋತ್ ದಿಸ್ ಇನ್ಫಾರ್ಮೇಶನ್ ಅಂಡ್ ಡಿಸಿಷನ್ಸ್ ಆರ್ ಇಂಟರ್ ರಿಲೇಟೆಡ್, ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಒಂದು ಡಿಸಿಷನ್ಸ್ ಅನ್ನ ತಗೊಬೇಕು ಅಂದ್ರೆ ನಮಗೆ ಇನ್ಫಾರ್ಮೇಶನ್ಸ್ ನೆಸೆಸಿಟಿ ಇರುತ್ತೆ. ಹಾಗೆ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕಲೆಕ್ಟ್ ಮಾಡಬೇಕು ಅಂದ್ರೆ ನಾವು ಆಲ್ರೆಡಿ ಯಾವ ತರ ಒಂದು ಡಿಸಿಷನ್ಸ್ ಅನ್ನ ನಾವು ತಗೊಂಡಿದ್ದೀವಿ ಒಂದು ಅಕೌಂಟಿಂಗ್ ವರ್ಲ್ಡ್ ಅಲ್ಲಿ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅಗತ್ಯ ಇರುತ್ತೆ. ಸೊ ದಿಸ್ ಇನ್ಫಾರ್ಮೇಶನ್ ಅಂಡ್ ಡಿಸಿಷನ್ಸ್ ಆರ್ ಆಲ್ವೇಸ್ ಇಂಟರ್ ರಿಲೇಟೆಡ್. ದೆನ್ ದ ಡಿಸಿಷನ್ ಥಿಯರಿ ಈಸ್ ಆಲ್ವೇಸ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ಹೌ ಡಿಸಿಷನ್ಸ್ ಆರ್ ಆಕ್ಚುಲಿ ಮೇಡ್. ಅಂದ್ರೆ ನಾವು ಒಂದು ಡಿಸಿಷನ್ ಅನ್ನ ಯಾವ ರೀತಿ ತಗೊಬೇಕು, ಪ್ರೆಸೆಂಟ್ ನಮ್ಮ ಹತ್ರ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿ ನಾವು ಎಂತ ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ಹೇಗೆ ತಗೊಬೇಕು ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಡಿಸಿಷನ್ ಥಿಯರಿ ಎಕ್ಸ್ಪ್ಲೈನ್ ಮಾಡುತ್ತೆ. ದೆನ್ ಇಟ್ ಈಸ್ ಆಲ್ವೇಸ್ ಕನ್ಸರ್ನ್ಡ್ ವಿತ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ arriving at the best decision. That is, it is always concerned with the establishing of standards. ಅಂದ್ರೆ ಒಂದು ಪ್ರೆಸೆಂಟ್ ನಾವೊಂದು ಇನ್ಫಾರ್ಮೇಶನ್ ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಇರುವಂತಹ ಡಾಟಾ ಅಥವಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಆಲ್ಟರ್ನೇಟಿವ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಆಲ್ಟರ್ನೇಟಿವ್ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ತಗೊಂತೀವಿ. ಆ ಬೆಸ್ಟ್ ಡಿಸಿಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸ್ಟ್ಯಾಂಡರ್ಡ್ಸ್ ಅನ್ನ ಫಾರ್ಮ್ ಮಾಡ್ತೀವಿ. ಅಂದ್ರೆ ಒಂದು ಅಕೌಂಟಿಂಗ್ ಥಿಯರಿಯನ್ನ ಫಾರ್ಮ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಡಾಟಾನ ಕಲೆಕ್ಟ್ ಮಾಡಬೇಕು. ಪ್ರೆಸೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿದೆ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. ದೆನ್ ಅದರಲ್ಲಿ ಏನೇನು ಇಶ್ಯೂಸ್ ಆಗಿದೆ, ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ಫಾರ್ಮ್ ಮಾಡಬೇಕು. ಈ ಬೆಸ್ಟ್ ಡಿಸಿಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಥವಾ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ದಿಸ್ ಡಿಸಿಷನ್ ಥಿಯರಿ ಇಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ದ ಪ್ರಾಬ್ಲಮ್ ಸಾಲ್ವಿಂಗ್. ಅಂದ್ರೆ ಹೆಲ್ಪ್ ಫಾರ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಆಫ್ ದ ಅಕೌಂಟಿಂಗ್ ವರ್ಲ್ಡ್. ಅಕೌಂಟಿಂಗ್ ವರ್ಲ್ಡ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಕ್ರಿಯೇಟ್ ಆದ್ರೆ ಈ ಡಿಸಿಷನ್ ಥಿಯರಿಯ ಮೂಲಕ ನಾವು ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಅಂದ್ರೆ ನಮಗೆ ಪ್ರೆಸೆಂಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕಲೆಕ್ಟ್ ಮಾಡಿಬಿಟ್ಟು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಫಾರ್ಮ್ ಆಗಿದೆ ಅಂದ್ರೆ ಅಕೌಂಟಿಂಗ್ ಪ್ರಾಕ್ಟೀಸಸ್ ರನ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಡಾಟಾವನ್ನ ಕಲೆಕ್ಟ್ ಮಾಡಿ ಅದನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಅಲ್ಲಿ ಏನೇನು ಇಶ್ಯೂಸ್ ಕ್ರಿಯೇಟ್ ಆಗಿದೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಇವ್ಯಾಲ್ಯುವೇಟ್ ಮಾಡಿ ದೆನ್ ವಿ ಫಾರ್ಮ್ ಎ ಬೆಸ್ಟ್ ಡಿಸಿಷನ್ಸ್. ಈ ಒಂದು ಬೆಸ್ಟ್ ಡಿಸಿಷನ್ಸ್ ಅನ್ನ ನಾವು ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಥವಾ ಅಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನ ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಒಂದು ಪ್ರಾಬ್ಲಮ್ಸ್ ಅಥವಾ ಒಂದು ಇಶ್ಯೂಸ್ ಕ್ರಿಯೇಟ್ ಆದಾಗ ಈ ಒಂದು ಡಿಸಿಷನ್ಸ್ ಥಿಯರಿ ಏನಿದೆ ಅದು ಯೂಸ್ಫುಲ್ ಆಗುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಪ್ರೊಸೆಸ್ ಆಫ್ ಡಿಸಿಷನ್ ಥಿಯರಿ. That is, the first process of decision theory is
identification of the problem. That is, first we have to identify the area of the problem. ಅಂದ್ರೆ ಒಂದು ಯಾವ ಒಂದು ಅಕೌಂಟಿಂಗ್ ಏರಿಯಾದಲ್ಲಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಥವಾ ಅಕೌಂಟಿಂಗ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ದೆನ್ we have to analyze the problem. Second one is analyzation of the problem. Second one is analyzation of the problem. ಅಂದ್ರೆ ನಾವು ಯಾವ ಒಂದು ರೀಸನ್ ಇಂದ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅಂದ್ರೆ ಯಾವ ಒಂದು ಸಿಚುವೇಶನ್ಸ್ ಅಥವಾ ಇವೆಂಟ್ಸ್ ಅಕ್ಕರ್ ಆಗಿರೋದ್ರಿಂದ ಈ ಒಂದು ಅಕೌಂಟಿಂಗ್ ಇಶ್ಯೂ ಕ್ರಿಯೇಟ್ ಆಗಿದೆ ಅನ್ನುವಂತಹ ಒಂದು ಅನಲೈಸೇಷನ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್, ಥರ್ಡ್ ಒನ್, evaluation of each alternatives. Then we have to evaluate the alternatives. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಒಂದು ಯೂಸ್ ಮಾಡ್ತಿರುವಂತಹ ಮೆಥಡ್ಸ್ ಅಥವಾ ಪ್ರಿನ್ಸಿಪಲ್ಸ್ ಏನಿದೆ ಅದರದ್ದು ಆಲ್ಟರ್ನೇಟಿವ್ ಮೆಥಡ್ಸ್, ಅಂದ್ರೆ ನಾವು ಯಾವ್ಯಾವ ರೀತಿಯ ಒಂದು ಮೆಥಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಪ್ರೆಸೆಂಟ್ ಅಲ್ಲಿ ಅಕ್ಕರ್ ಆಗಿರುವಂತಹ ಇಶ್ಯೂಸ್, ಅಕೌಂಟಿಂಗ್ ಇಶ್ಯೂ ಅನ್ನ ಅಥವಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅನ್ನುವಂತಹ ಇವ್ಯಾಲ್ಯೂಯೇಷನ್ ಅನ್ನ ಯೂಸ್ ಮಾಡಬೇಕು. ಆರ್ ಫಸ್ಟ್ ನಾವು ಪ್ರೆಸೆಂಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದ್ರ ಮೂಲಕ ನಾವು ಆಲ್ಟರ್ನೇಟಿವ್ ಮೆಥಡ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಅಂದ್ರೆ ಬೆಸ್ಟ್ ಯಾವುದು, ಅಂದ್ರೆ ಯಾವ್ಯಾವ ತರದಂತಹ ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ, ಯಾವ್ಯಾವ ಒಂದು ಪ್ರೆಸೆಂಟ್ ಅಕ್ಕರ್ ಆಗಿರುವಂತಹ ಅಕೌಂಟಿಂಗ್ ಇಶ್ಯೂ ಅನ್ನ ಸಾಲ್ವ್ ಮಾಡೋದಕ್ಕೆ ಯಾವ್ಯಾವ ತರದಂತಹ ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ ಅನ್ನುವಂತಹ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಬೇಕು. ದೆನ್ ನೆಕ್ಸ್ಟ್ ಫೋರ್ತ್ ಒನ್, ಎಕ್ಸ್ಪ್ಲೋರಿಂಗ್ ಈಚ್ ಆಲ್ಟರ್ನೇಟಿವ್. ಅಂದ್ರೆ ಈಚ್ ಆಲ್ಟರ್ನೇಟಿವ್ ಅನ್ನ ನಾವು ಅದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾವು ಡಿವೈಡ್ ಮಾಡಬೇಕು. ದಟ್ ಈಸ್ ನಮಗೆ ಪ್ರೆಸೆಂಟ್ ಅಲ್ಲಿ ಸಿಕ್ಕಿರುವಂತಹ ಒಂದು ಅಕೌಂಟಿಂಗ್ ಇಶ್ಯೂ ಅನ್ನ ಸಾಲ್ವ್ ಮಾಡೋದಕ್ಕೆ ಸಿಕ್ಕಿರುವಂತಹ ಆಲ್ಟರ್ನೇಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡಿ ಅದರಲ್ಲಿರುವಂತಹ ಪ್ರತಿಯೊಂದು ಆಲ್ಟರ್ನೇಟಿವ್ಸ್ ಅಲ್ಲೂ ಏನೇನು ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ದೆನ್ ಈ ಒಂದು ಯಾವ ಒಂದು ಆಲ್ಟರ್ನೇಟಿವ್ ಪ್ರೆಸೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡುತ್ತೆ ಅನ್ನುವಂತಹ ಒಂದು ವರ್ಕ್ ಅನ್ನ ನಾವು ಮಾಡಬೇಕು. ದೆನ್ ಫಿಫ್ತ್ ಒನ್, ರ್ಯಾಂಕಿಂಗ್ ದ ಆಲ್ಟರ್ನೇಟಿವ್ಸ್. ದ ಫಿಫ್ತ್ ಒನ್ ಈಸ್ ರ್ಯಾಂಕಿಂಗ್ ದ ಆಲ್ಟರ್ನೇಟಿವ್ಸ್. ದಟ್ ಈಸ್ ಯಾವುದು ಮೋಸ್ಟ್ ಯೂಸ್ಫುಲ್ ಆಗುತ್ತೆ ಅದರಿಂದ ಲೆಸ್ ಯೂಸ್ಫುಲ್ ಆಲ್ಟರ್ನೇಟಿವ್ಗೆ ಹೀಗೆ ರ್ಯಾಂಕಿಂಗ್ ಮಾಡಿ ಅದರಲ್ಲಿ ಯಾವುದು ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಇರುತ್ತೆ ಆ ಒಂದು ಆಲ್ಟರ್ನೇಟಿವ್ ಅನ್ನ ಯೂಸ್ ಮಾಡಿ ಅಕೌಂಟಿಂಗ್ ಇಶ್ಯೂ ಅನ್ನ ಸಾಲ್ವ್ ಮಾಡಬೇಕು. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಥಿಯರಿ. ಅಂದ್ರೆ ಬೆಸ್ಟ್ ಆಲ್ಟರ್ನೇಟಿವ್ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಪ್ರೆಸೆಂಟ್ ಯೂಸ್ ಮಾಡುವಂತಹ ಒಂದು ಡಿಸಿಷನ್ ಅನ್ನ ತಗೊಂಡು ಪ್ರೆಸೆಂಟ್ ಅಲ್ಲಿ ಅಕ್ಕರ್ ಆಗಿರುವಂತಹ ಅಕೌಂಟಿಂಗ್ ಇಶ್ಯೂ ಅಥವಾ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ತೀವಿ. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಆರ್ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಥಿಯರಿ. ದೆನ್ ದ ಮೆರಿಟ್ಸ್ ಆಫ್ ಡಿಸಿಷನ್ ಮೇಕಿಂಗ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಡಿಸಿಷನ್ ಮೇಕಿಂಗ್ ಥಿಯರಿ ಆರ್ ಡಿಸಿಷನ್ ಥಿಯರಿ? ದ ಫಸ್ಟ್ ಒನ್ ಇಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಅಂದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿ ಅಂದ್ರೆ ಅಕೌಂಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಎಕ್ಸಿಸ್ಟಿಂಗ್ ಏನ್ ಪ್ರಾಕ್ಟೀಸಸ್ ಇದೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದರಿಂದ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಯೂಸ್ ಮಾಡಿಕೊಂಡು ನಾವು ಪ್ರೆಸೆಂಟ್ ಅಲ್ಲಿ ಅಕ್ಕರ್ ಆಗಿರುವಂತಹ ಅಕೌಂಟಿಂಗ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಯಾವ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅನ್ನ ಯೂಸ್ ಮಾಡಬಹುದು ಅನ್ನುವಂತಹ ಡಿಸಿಷನ್ ಅನ್ನ ತಗೊಂತೀವಿ. ಅಂದ್ರೆ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಪ್ರೆಸೆಂಟ್ ಅಲ್ಲಿ ಅಕ್ಕರ್ ಆಗಿರುವಂತಹ ಅಕೌಂಟಿಂಗ್ ಇಶ್ಯೂಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ದೆನ್ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಇಟ್ ಹೆಲ್ಪ್ಸ್ ಫಾರ್ ಮಾಡೆಲ್ಸ್ ಫಾರ್ ಸಾಲ್ವಿಂಗ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್. ಅಂದ್ರೆ ಇದು ಅಕೌಂಟಿಂಗ್ ಮೆಥಡ್ಸ್ ಅಥವಾ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ನಾವು ಮಾಡೆಲ್ಸ್ ಅಂತ ಏನ್ ಕರಿತೀವಿ, ಅಕೌಂಟಿಂಗ್ ಮಾಡೆಲ್ಸ್ ಅಂತ ಏನ್ ಕರಿತೀವಿ, ಅದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಡಿಸಿಷನ್ ಥಿಯರಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದು ಬೆಸ್ಟ್ ಆಲ್ಟರ್ನೇಟಿವ್ಸ್ ಮೆಥಡ್ಸ್ ಅನ್ನ ಕೊಡೋದ್ರಿಂದ ಅಂದ್ರೆ ಬೆಸ್ಟ್ ಡಿಸಿಷನ್ಸ್ ಅನ್ನ ಅಂದ್ರೆ ಯಾವ ಒಂದು ಮೋಸ್ಟ್ ಯೂಸ್ಫುಲ್ ಆಗಿ ಯಾವ ಒಂದು ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡಿದ್ರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬಹುದು ಅನ್ನುವಂತಹ ಒಂದು ಡಿಸಿಷನ್ಸ್ ಅನ್ನ ನಾವಿಲ್ಲಿ ತಗೊಳ್ಳೋದ್ರಿಂದ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಕೌಂಟಿಂಗ್ ಪ್ರಾಬ್ಲಮ್ ಏನಿದೆ ಅದನ್ನ ನಾವು ಸಾಲ್ವ್ ಮಾಡಬಹುದು.
So it is useful for solving the complicated problem of the accounting area. Then disadvantages of the decision theory. First one, decisions are uncertain. Andre ನಾವು ಪ್ರೆಸೆಂಟ್ whatever the decisions we took today, that may be not applicable in the future. ಅಂದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಏನು ಒಂದು ಡಿಸಿಷನ್ಸ್ ಅನ್ನ ತಗೊಂತೀವಿ, ಅದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸೇಮ್ ಇಶ್ಯೂ, ಅಕೌಂಟಿಂಗ್ ಇಶ್ಯೂ ಅಕ್ಕರ್ ಆದಾಗ ಈ ಒಂದು ಡಿಸಿಷನ್ ಏನ್ ತಗೊಂಡಿರ್ತೀವಿ ಅದೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ದೀಸ್ ಡಿಸಿಷನ್ಸ್ ಏನಿದೆ ಅದು ಅನ್ಸರ್ಟನ್ ಆಗಿರುತ್ತೆ. ಅಂದ್ರೆ ಒಂದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಪ್ರೆಸೆಂಟ್ ಅಲ್ಲಿ ಒಂದು ಅಕೌಂಟಿಂಗ್ ಇಶ್ಯೂಸ್ ಅನ್ನ ನೋಡ್ಬಿಟ್ಟು ಏನೊಂದು ಡಿಸಿಷನ್ ಅನ್ನ ತಗೊಂಡಿರ್ತೀವಿ ಅದನ್ನ ಸಾಲ್ವ್ ಮಾಡೋದಕ್ಕೆ, ಅದು ಫ್ಯೂಚರ್ ಅಲ್ಲಿ ಸೇಮ್ ಇಶ್ಯೂ ಅಕ್ಕರ್ ಆದಾಗ ಆ ಒಂದು ಡಿಸಿಷನ್ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಮಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಡಿಸಿಷನ್ ಏನಿದೆ ಅದು ಟೈಮ್ ಟು ಟೈಮ್ ಚೇಂಜ್ ಆಗ್ತಿದೆ. ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್ ಆ ಒಂದು ಡಿಸಿಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. Then second one, information supplied for decision making is not reliable. All the time ನಾವು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀವಿ ಒಂದು ಡಿಸಿಷನ್ ಅನ್ನ ತಗೊಳೋದಕ್ಕೆ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಏನು ಡಿಸಿಷನ್ ತಗೊಬೇಕು, ಅದಕ್ಕೆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಏನು ಡಾಟಾವನ್ನ ಕಲೆಕ್ಟ್ ಮಾಡಿರ್ತೀವಿ ಅದು ಯಾವಾಗಲೂ ಕೂಡ ರಿಲಯಬಲ್ ಆಗಿರಬೇಕು ಅಥವಾ ರಿಲೇಟೆಡ್ ಆಗಿರಬೇಕು ಅಂತ ಹೇಳಕ್ಕಾಗಲ್ಲ. ಇಟ್ ಮೇ ಬಿ ಅಂದ್ರೆ ರಿಲೇಟೆಡ್ ಆಗದೆ ಇರ್ಬೋದು. ಅನ್ರಿಲೇಟೆಡ್ ಆಗಿದ್ರೆ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀವಿ ಅದು ಅನ್ರಿಲೇಟೆಡ್ ಆಗಿದ್ರೆ, ನಾವು ತಗೊಳ್ಳುವಂತಹ ಡಿಸಿಷನ್ಸ್ಗೆ ನಮಗೆ ಸರಿಯಾದ ಒಂದು ಇನ್ಫಾರ್ಮೇಶನ್ಸ್ ನಮಗೆ ಸಿಗ್ಲಿಲ್ಲ ಅಂದ್ರೆ ಅವಾಗ ನಾವು ಒಂದು ಎಫೆಕ್ಟಿವ್ ಡಿಸಿಷನ್ಸ್ ಅನ್ನ ನಾವು ತಗೊಳೋದಕ್ಕೆ ಆಗಲ್ಲ. ಕ್ವಾಲಿಟಿ ಡಿಸಿಷನ್ಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಇನ್ಫಾರ್ಮೇಶನ್ಸ್. ಸೊ ನಾವು ಏನು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ನಾವು ಒಂದು ಡಿಸಿಷನ್ಸ್ ಅನ್ನು ತಗೊಳೋದ್ರಿಂದ, ಇಫ್ ದ ಇನ್ಫಾರ್ಮೇಶನ್ಸ್ ಈಸ್ ನಾಟ್ ರಿಲಯಬಲ್, ದ ಕ್ವಾಲಿಟಿ ಆಫ್ ದ ಡಿಸಿಷನ್ಸ್ ಆಲ್ಸೋ ನಾಟ್ ಎಫೆಕ್ಟಿವ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಡಿಸಿಷನ್ ಥಿಯರಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.